ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಅಸಲಿ ಕಿತ್ತಾಟ ಈಗ ಶುರುವಾಗಿದೆ ವೀಕ್ಷಕರೇ. ಎರಡೆರಡು ಸಾರಿ ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಹೋಗಿ ಭೇಟಿಯಾಗಿ ಬಂದ್ರು. ಅವಾಗ ಡಿಕೆ ಶಿವಕುಮಾರ್ ರಾಜಣ್ಣ ಅವರ ಭೇಟಿಯ ಬಗ್ಗೆ ಹೇಳಿದ್ದೇನು? ರಾಜಣ್ಣ ಅವರು ನನ್ನ ಸಹೋದರ ಇದ್ದಾಗೆ, ಸಹೋದರರಲ್ಲಿ ಮುನಿಸು ಪ್ರೀತಿ ಎಲ್ಲವೂ ಸಹಜ, ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಅಪಸ್ವರ ಇಲ್ಲ ಅಂತ ಹೇಳಿದ್ರು. ರಾಜಣ್ಣ ಅವರ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷನನ್ನಾಗಿ ಮಾಡಿದ್ದೇ ನಾನು ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಈ ಕಡೆ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಭೇಟಿಯ ಬಗ್ಗೆ ಮಾತಾಡಿದ್ರು. ಏನ್ ಹೇಳಿದ್ರು? ಅವರು ಪಕ್ಷದ ಅಧ್ಯಕ್ಷರ್ರಿ, ಯಾರನ್ನ ಯಾವಾಗ ಬೇಕಾದರೂ ಅವರು ಭೇಟಿ ಆಗಬಹುದು, ಅದಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದರೆ ನಾನು ಈಗಲೂ ಹೇಳ್ತೇನೆ, ನಾನು ಸಿದ್ದರಾಮಯ್ಯ ಪರವೇ ಅಂತ ಒಂದು ಬಾಂಬ್ ಸಿಡಿಸಿದ್ರು. ಈಗ ಇನ್ನೊಂದು ಬಾಂಬ್ ಸಿಡಿಸಿದ್ದಾರೆ ರಾಜಣ್ಣ ಅವರು. ಈ ಕಡೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರು, ಆ ಕಡೆ ಒಂದು ಪತ್ರವನ್ನ ಬರೆದಿದ್ರು. ಆ ಪತ್ರದಲ್ಲಿ ಡಿಕೆ ಶಿವಕುಮಾರ್ ಬಗ್ಗೆ ಕೆಲವು ವಿಚಾರಗಳನ್ನು ನೇರವಾಗಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕಾಗಿ ಅಸಲಿ ಕಿತ್ತಾಟ ಈಗ ಶುರುವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ ಕೆಎನ್ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ. ಆ ಪತ್ರದಲ್ಲಿ ಹಲವು ಮುಖ್ಯ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಏನು? ವೋಟ್ ಚೋರಿ ಕಾರ್ಯಕ್ರಮಕ್ಕೆ ನಾನು ಬೆಂಬಲ ಕೊಟ್ಟಿದ್ದೇನೆ. ಈ ವೋಟ್ ಚೋರಿ ಹೇಳಿಕೆಯ ವಿಚಾರವಾಗಿ ಅವರ ಮಿನಿಸ್ಟರ್ ಚೇರ್ ಹೋಯ್ತು. ಈಗ ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸ, ಇದರ ಜೊತೆಗೆ ಬಹಳ ಮುಖ್ಯವಾದಂತಹ ಇನ್ನಷ್ಟು ವಿಚಾರಗಳನ್ನ ಆಡ್ ಮಾಡಿ ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಏನು? ವೋಟ್ ಚೋರಿ ಕಾರ್ಯಕ್ರಮಕ್ಕೆ ನಾನು ಬೆಂಬಲವನ್ನ ಕೊಟ್ಟಿದ್ದೇನೆ, ನಿಮ್ಮ ನಾಯಕತ್ವ ಮತ್ತು ಮುಂದಾಳತ್ವವನ್ನ ನಾನು ಮೆಚ್ಚುತ್ತೇನೆ. ನಾನು ಅವತ್ತು ಆಡಿದ ಮಾತಿನ ಉದ್ದೇಶ ಬ್ಯಾರೇನೇ ಐತಿ, ನಾನು ಹೇಳಿದ್ದೇ ಬೇರೆ, ಅದನ್ನ ಬೇರೆ ರೀತಿ ನಿಮಗೆ ಮಿಸ್ಗೈಡ್ ಮಾಡಿದ್ದಾರೆ. ನಾನು ಅವತ್ತು ಆಡಿದ ಪೂರ್ತಿ ಮಾತುಗಳನ್ನ ನಿಮಗೆ ಯಾರು ಕೇಳಿಸಿಲ್ಲ. ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ, ನನ್ನ ಮೇಲೆ ಹಗೆ ಸಾಯಿಸೋಕೆ ತಮಗೆ ಎಷ್ಟು ಬೇಕೋ ಅಷ್ಟನ್ನ ತೋರಿಸಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರು. ನಾನು ಅವತ್ತು ಆಡಿದ ಮಾತಿನ ಉದ್ದೇಶ ಬ್ಯಾರೇನೆ ಐತಿ ಅಂತ. ಬ್ಯಾರೇನೆ ಐತಿ ಅಂದ್ರೆ ಬೇರೆ ರೀತಿಯ ವಿಚಾರಗಳಿದೆ. ಹೇಳ್ತಿರ್ತಾರಲ್ಲ, ಊರಿಗೆ 5 ಮಂದಿ ಮೆಂಬರ್ ಇರ್ತಾರ, ಆದ್ರೆ ಕೆಲಸ ಏನು ಮಾಡೋದಿಲ್ಲ, ಅದು ಬ್ಯಾರೇನೆ ಐತಿ. ಹಂಗೆ ಇವರ ವಿಚಾರನೂ ಬ್ಯಾರೇನೆ ಐತಿ. ಕೆಪಿಸಿಸಿ ನೇಮಿಸಿದ ಬಿಎಲ್ಒಗಳು, ಬೂತ್ ಏಜೆಂಟ್ಗಳು ಇರ್ತಾರಲ್ಲ, ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಿಲ್ಲ. ಬಿಎಲ್ಒಗಳ ನೆಪದಲ್ಲಿ ಡಿಕೆ ಶಿವಕುಮಾರ್ಗೂ ಕೂಡ ಕೆಎನ್ ರಾಜಣ್ಣ ಅವರು ಕುಟುಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೆಸರನ್ನ ನೇರ ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ರಾಜಣ್ಣ ಅವರು. ರಾಜಣ್ಣ ಪತ್ರದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಇದೇ ರಾಜಣ್ಣ ಅವರು. ಕೆಪಿಸಿಸಿ ಅಧ್ಯಕ್ಷರ ತಪ್ಪು ನಿರ್ಧಾರಗಳು ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ನಮ್ಮ ಬಿಎಲ್ಒಗಳು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಇನ್ನಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದರೆ ಹೆಚ್ಚು ಸ್ಥಾನಗಳನ್ನು ನಾವು ತಗೋತಾ ಇದ್ವಿ. ದೇಶದಲ್ಲಿಯೂ ಕೂಡ ಇನ್ನೂ ಹೆಚ್ಚಿನ ಸ್ಥಾನಗಳು ನಮಗೆ ಬರ್ತಾ ಇದ್ವು. ನೀವು ಪ್ರೈಮ್ ಮಿನಿಸ್ಟರ್ ಆಗ್ತಿದ್ರಿ ಪ್ರೀತಿಯ ರಾಹುಲ್ ಗಾಂಧಿ ಅವರೇ. ಆದರೆ ಅದು ಆಗಲಿಲ್ಲ. ಕಾರಣ ಇದೇ ಡಿಕೆ ಶಿವಕುಮಾರ್ ಅನ್ನೋ ದಾಟಿಯಲ್ಲಿ ರಾಜಣ್ಣ ಅವರು ನೇರವಾಗಿ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ತಪ್ಪು ನಿರ್ಧಾರಗಳು ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ತಪ್ಪು ನಿರ್ಧಾರದಿಂದ ಲೋಕಸಭೆಯಲ್ಲಿ ನಮಗೆ ಹಿನ್ನಡೆಯಾಯಿತು. ನಾವು ಸರಿಯಾದ ಕೆಲಸವನ್ನ ಮಾಡಿದ್ರೆ ಇನ್ನೂ 10 ರಿಂದ 15 ಹೆಚ್ಚಿನ ಸ್ಥಾನಮಾನಗಳು ನಮಗೆ ಸಿಗ್ತಾ ಇತ್ತು. ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನ ಸಾಧಿಸ್ತಾ ಇದ್ವಿ. ಆವಾಗ ಬಿಜೆಪಿ ಅಧಿಕಾರಕ್ಕೆ ಬರೋ ಪ್ರಮೇಯವೇ ಇರ್ತಾ ಇರಲಿಲ್ಲ. ನಾವು ಅಧಿಕಾರಕ್ಕೆ ಬರ್ತಾ ಇದ್ವಿ, ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಆಗಿ ನೋಡ್ತಾ ಇದ್ವಿ ರಾಹುಲ್ ಗಾಂಧಿ ಅವರೇ. ಅದು ಆಗಿಲ್ಲ. ಕಾರಣ ನಮ್ಮ ಕೆಪಿಸಿಸಿ ಪ್ರೆಸಿಡೆಂಟ್ ಸರಿಯಾಗಿ ಕೆಲಸ ಮಾಡಿಲ್ಲ, ನಮ್ಮ ಬಿಎಲ್ಒಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಬಿಎಲ್ಒಗಳ ನೇಮಕ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಪ್ಪು ನಿರ್ಧಾರವನ್ನ ಮಾಡಿದ್ದಾರೆ. ಹಿಂಗೆ ರಾಜಣ್ಣ ಅವರು ಪತ್ರದಲ್ಲಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಒಂದೊಮ್ಮೆ ಸೂಕ್ತ ನಿರ್ಧಾರ ಮಾಡಿದರೆ 8 ರಿಂದ 10 ಹೆಚ್ಚುವರಿ ಸ್ಥಾನಗಳು ನಮ್ಮದಾಗ್ತಾ ಇತ್ತು. ಕಾಂಗ್ರೆಸ್ಗೆ ರಾಜ್ಯದಲ್ಲಿ 8 ರಿಂದ 10 ಹೆಚ್ಚುವರಿ ಸ್ಥಾನ ಸಿಕ್ಕಿದ್ರೆ ಕೇಂದ್ರದಲ್ಲಿಯೂ ಕೂಡ ನಾವು ಹೆಚ್ಚಿನ ಸ್ಥಾನಮಾನ ಗೆಲ್ತಾ ಇದ್ವಿ. ಸಲೀಸಾಗಿ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇತ್ತು. ನವೆಂಬರ್ನಿಂದ ಈವರೆಗೂ 4 ಪತ್ರಗಳನ್ನು ರವಾನೆ ಮಾಡಿದ್ದಾರಂತ ನೋಡಿ. ಅದರಲ್ಲಿ ಈ ಎಲ್ಲಾ ವಿಚಾರಗಳನ್ನ ಸವಿಸ್ತರವಾಗಿ ಬರೆದಿದ್ದಾರೆ. ಕೊನೆಗೆ ಇನ್ನೊಂದು ವಿಚಾರವನ್ನ ಬರೀತಾರೆ. ಡಿಯರ್ ರಾಹುಲ್ ಗಾಂಧೀಜಿ, ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನಾನು ಯಾವಾಗಲೂ ಸಿದ್ಧ.
ನೀವು ನನಗೆ ಸಮಯ ಕೊಟ್ಟರೆ ಸವಿಸ್ತಾರವಾಗಿ ಈ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರ ಪ್ರಾಶಸ್ತ್ಯ ರಾಜಣ್ಣ ಅವರ ಈ ಪತ್ರಕ್ಕೆ ಸಿಗುತ್ತಾ? ಸಿಕ್ಕರೆ ಯಾವ ರೀತಿಯ ಸುಂಟರಗಾಳಿ ಹೇಳುತ್ತೆ ಮುಂದೆ ಕಾಂಗ್ರೆಸ್ನಲ್ಲಿ? ಡಿಕೆ ಶಿವಕುಮಾರ್ ಇದನ್ನು ಯಾವ ರೀತಿ ಅರಗಿಸ್ಕೊಳ್ತಾರೆ? ಇದು ಬಾರಿ ಬಾರಿ ಮುಖ್ಯವಾಗುತ್ತೆ. ರಾಜಣ್ಣ ಅವರು ಬಾಂಬ್ ಸಿಡಿದು ಸುಮ್ಮನೆ ಕೂತಿದ್ದಾರೆ. ಈಗ ಇದು ಯಾವ ಮಟ್ಟಿಗೆ ಸೌಂಡ್ ಮಾಡುತ್ತೆ ನೋಡ್. ಇನ್ನು ನೆಕ್ಸ್ಟ್, ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಅಸಲಿ ಕಿತ್ತಾಟ ಈಗ ಶುರುವಾಗಿದೆ ವೀಕ್ಷಕರೇ. ಎರಡೆರಡು ಸಾರಿ ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಹೋಗಿ ಭೇಟಿಯಾಗಿ ಬಂದ್ರು. ಅವಾಗ ಡಿಕೆ ಶಿವಕುಮಾರ್ ರಾಜಣ್ಣ ಅವರ ಭೇಟಿಯ ಬಗ್ಗೆ ಹೇಳಿದ್ದೇನು? ರಾಜಣ್ಣ ಅವರು ನನ್ನ ಸಹೋದರ ಇದ್ದಾಗೆ, ಸಹೋದರರಲ್ಲಿ ಮುನಿಸು ಪ್ರೀತಿ ಎಲ್ಲವೂ ಸಹಜ, ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಅಪಸ್ವರ ಇಲ್ಲ ಅಂತ ಹೇಳಿದ್ರು. ರಾಜಣ್ಣ ಅವರನ್ನ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷನನ್ನಾಗಿ ಮಾಡಿದ್ದೇ ನಾನು ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಈ ಕಡೆ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಭೇಟಿಯ ಬಗ್ಗೆ ಮಾತಾಡಿದ್ರು. ಏನ್ ಹೇಳಿದ್ರು? ಅವರು ಪಕ್ಷದ ಅಧ್ಯಕ್ಷರ್ರಿ, ಯಾರನ್ನ ಯಾವಾಗ ಬೇಕಾದರೂ ಅವರು ಭೇಟಿ ಆಗಬಹುದು, ಅದಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದರೆ ನಾನು ಈಗಲೂ ಹೇಳ್ತೇನೆ, ನಾನು ಸಿದ್ದರಾಮಯ್ಯ ಪರವೇ ಅಂತ ಒಂದು ಬಾಂಬ್ ಸಿಡಿಸಿದ್ರು. ಈಗ ಇನ್ನೊಂದು ಬಾಂಬ್ ಸಿಡಿಸಿದ್ದಾರೆ ರಾಜಣ್ಣ ಅವರು. ಈ ಕಡೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆದ್ರು, ಆ ಕಡೆ ಒಂದು ಪತ್ರವನ್ನ ಬರೆದಿದ್ರು. ಆ ಪತ್ರದಲ್ಲಿ ಡಿಕೆ ಶಿವಕುಮಾರ್ ಬಗ್ಗೆ ಕೆಲವು ವಿಚಾರಗಳನ್ನು ನೇರವಾಗಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕಾಗಿ ಅಸಲಿ ಕಿತ್ತಾಟ ಈಗ ಶುರುವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ ಕೆಎನ್ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ. ಆ ಪತ್ರದಲ್ಲಿ ಹಲವು ಮುಖ್ಯ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಏನು? ವೋಟ್ ಚೋರಿ ಕಾರ್ಯಕ್ರಮಕ್ಕೆ ನಾನು ಬೆಂಬಲ ಕೊಟ್ಟಿದ್ದೇನೆ. ಈ ವೋಟ್ ಚೋರಿ ಹೇಳಿಕೆಯ ವಿಚಾರವಾಗಿ ಅವರ ಮಿನಿಸ್ಟರ್ ಚೇರ್ ಹೋಯ್ತು. ಈಗ ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸ, ಇದರ ಜೊತೆಗೆ ಬಹಳ ಮುಖ್ಯವಾದಂತಹ ಇನ್ನಷ್ಟು ವಿಚಾರಗಳನ್ನು ಆಡ್ ಮಾಡಿ ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಏನು? ವೋಟ್ ಚೋರಿ ಕಾರ್ಯಕ್ರಮಕ್ಕೆ ನಾನು ಬೆಂಬಲವನ್ನ ಕೊಟ್ಟಿದ್ದೇನೆ, ನಿಮ್ಮ ನಾಯಕತ್ವ ಮತ್ತು ಮುಂದಾಳತ್ವವನ್ನ ನಾನು ಮೆಚ್ಚುತ್ತೇನೆ. ನಾನು ಅವತ್ತು ಆಡಿದ ಮಾತಿನ ಉದ್ದೇಶ ಬ್ಯಾರೇನೇ ಐತಿ, ನಾನು ಹೇಳಿದ್ದೇ ಬೇರೆ, ಅದನ್ನ ಬೇರೆ ರೀತಿ ನಿಮಗೆ ಮಿಸ್ಗೈಡ್ ಮಾಡಿದ್ದಾರೆ. ನಾನು ಅವತ್ತು ಆಡಿದ ಪೂರ್ತಿ ಮಾತುಗಳನ್ನ ನಿಮಗೆ ಯಾರು ಕೇಳಿಸಿಲ್ಲ. ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ, ನನ್ನ ಮೇಲೆ ಹಗೆ ಸಾಯಿಸೋಕೆ ತಮಗೆ ಎಷ್ಟು ಬೇಕೋ ಅಷ್ಟನ್ನ ತೋರಿಸಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರು. ನಾನು ಅವತ್ತು ಆಡಿದ ಮಾತಿನ ಉದ್ದೇಶ ಬ್ಯಾರೇನೆ ಐತಿ ಅಂತ. ಬ್ಯಾರೇನೆ ಐತಿ ಅಂದ್ರೆ ಬೇರೆ ರೀತಿಯ ವಿಚಾರಗಳಿದೆ. ಹೇಳ್ತಿರ್ತಾರಲ್ಲ, ಊರಿಗೆ 5 ಮಂದಿ ಮೆಂಬರ್ ಇರ್ತಾರ, ಆದ್ರೆ ಕೆಲಸ ಏನು ಮಾಡೋದಿಲ್ಲ, ಅದು ಬ್ಯಾರೇನೆ ಐತಿ. ಹಂಗೆ ಇವರ ವಿಚಾರನೂ ಬ್ಯಾರೇನೆ ಐತಿ. ಕೆಪಿಸಿಸಿ ನೇಮಿಸಿದ ಬಿಎಲ್ಒಗಳು, ಬೂತ್ ಏಜೆಂಟ್ಗಳು ಇರ್ತಾರಲ್ಲ, ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಿಲ್ಲ. ಬಿಎಲ್ಒಗಳ ನೆಪದಲ್ಲಿ ಡಿಕೆ ಶಿವಕುಮಾರ್ಗೂ ಕೂಡ ಕೆಎನ್ ರಾಜಣ್ಣ ಅವರು ಕುಟುಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೆಸರನ್ನ ನೇರ ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ರಾಜಣ್ಣ ಅವರು. ರಾಜಣ್ಣ ಪತ್ರದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಇದೇ ರಾಜಣ್ಣ ಅವರು. ಕೆಪಿಸಿಸಿ ಅಧ್ಯಕ್ಷರ ತಪ್ಪು ನಿರ್ಧಾರಗಳು ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ನಮ್ಮ ಬಿಎಲ್ಒಗಳು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಇನ್ನಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದರೆ ಹೆಚ್ಚು ಸ್ಥಾನಗಳನ್ನು ನಾವು ತಗೋತಾ ಇದ್ವಿ. ದೇಶದಲ್ಲಿಯೂ ಕೂಡ ಇನ್ನೂ ಹೆಚ್ಚಿನ ಸ್ಥಾನಗಳು ನಮಗೆ ಬರ್ತಾ ಇದ್ವು. ನೀವು ಪ್ರೈಮ್ ಮಿನಿಸ್ಟರ್ ಆಗ್ತಿದ್ರಿ ಪ್ರೀತಿಯ ರಾಹುಲ್ ಗಾಂಧಿ ಅವರೇ. ಆದರೆ ಅದು ಆಗಲಿಲ್ಲ. ಕಾರಣ ಇದೇ ಡಿಕೆ ಶಿವಕುಮಾರ್ ಅನ್ನೋ ದಾಟಿಯಲ್ಲಿ ರಾಜಣ್ಣ ಅವರು ನೇರವಾಗಿ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ತಪ್ಪು ನಿರ್ಧಾರಗಳು ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ತಪ್ಪು ನಿರ್ಧಾರದಿಂದ ಲೋಕಸಭೆಯಲ್ಲಿ ನಮಗೆ ಹಿನ್ನಡೆಯಾಯಿತು. ನಾವು ಸರಿಯಾದ ಕೆಲಸವನ್ನ ಮಾಡಿದ್ರೆ ಇನ್ನೂ 10ರಿಂದ 15 ಹೆಚ್ಚಿನ ಸ್ಥಾನಮಾನಗಳು ನಮಗೆ ಸಿಗ್ತಾ ಇತ್ತು. ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನ ಸಾಧಿಸ್ತಾ ಇದ್ವಿ. ಆವಾಗ ಬಿಜೆಪಿ ಅಧಿಕಾರಕ್ಕೆ ಬರೋ ಪ್ರಮೇಯವೇ ಇರ್ತಾ ಇರಲಿಲ್ಲ. ನಾವು ಅಧಿಕಾರಕ್ಕೆ ಬರ್ತಾ ಇದ್ವಿ, ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಆಗಿ ನೋಡ್ತಾ ಇದ್ವಿ ರಾಹುಲ್ ಗಾಂಧಿ ಅವರೇ. ಅದು ಆಗಿಲ್ಲ. ಕಾರಣ ನಮ್ಮ ಕೆಪಿಸಿಸಿ ಪ್ರೆಸಿಡೆಂಟ್ ಸರಿಯಾಗಿ ಕೆಲಸ ಮಾಡಿಲ್ಲ, ನಮ್ಮ ಬಿಎಲ್ಒಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಬಿಎಲ್ಒಗಳ ನೇಮಕ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಪ್ಪು ನಿರ್ಧಾರವನ್ನ ಮಾಡಿದ್ದಾರೆ. ಹಿಂಗೆ ರಾಜಣ್ಣ ಅವರು ಪತ್ರದಲ್ಲಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಒಂದೊಮ್ಮೆ ಸೂಕ್ತ ನಿರ್ಧಾರ ಮಾಡಿದರೆ 8ರಿಂದ 10 ಹೆಚ್ಚುವರಿ ಸ್ಥಾನಗಳು ನಮ್ಮದಾಗ್ತಾ ಇತ್ತು.
ಕಾಂಗ್ರೆಸ್ಗೆ ರಾಜ್ಯದಲ್ಲಿ 8ರಿಂದ 10 ಹೆಚ್ಚುವರಿ ಸ್ಥಾನ ಸಿಕ್ಕಿದ್ರೆ ಕೇಂದ್ರದಲ್ಲಿಯೂ ಕೂಡ ನಾವು ಹೆಚ್ಚಿನ ಸ್ಥಾನಮಾನ ಗೆಲ್ತಾ ಇದ್ವಿ. ಸಲೀಸಾಗಿ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇತ್ತು. ನವೆಂಬರ್ನಿಂದ ಈವರೆಗೂ 4 ಪತ್ರಗಳನ್ನು ರವಾನೆ ಮಾಡಿದ್ದಾರಂತ ನೋಡಿ. ಅದರಲ್ಲಿ ಎಲ್ಲಾ ವಿಚಾರಗಳನ್ನ ಸವಿಸ್ತರವಾಗಿ ಬರೆದಿದ್ದಾರೆ. ಕೊನೆಗೆ ಇನ್ನೊಂದು ವಿಚಾರವನ್ನ ಬರೀತಾರೆ. ಡಿಯರ್ ರಾಹುಲ್ ಗಾಂಧೀಜಿ, ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನಾನು ಯಾವಾಗಲೂ ಸಿದ್ಧ. ನೀವು ನನಗೆ ಸಮಯ ಕೊಟ್ಟರೆ ಸವಿಸ್ತಾರವಾಗಿ ಈ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರ ಪ್ರಾಶಸ್ತ್ಯ ರಾಜಣ್ಣ ಅವರ ಈ ಪತ್ರಕ್ಕೆ ಸಿಗುತ್ತಾ? ಸಿಕ್ಕರೆ ಯಾವ ರೀತಿಯ ಸುಂಟರಗಾಳಿ ಹೇಳುತ್ತೆ ಮುಂದೆ ಕಾಂಗ್ರೆಸ್ನಲ್ಲಿ? ಡಿ.ಕೆ. ಶಿವಕುಮಾರ್ ಇದನ್ನು ಯಾವ ರೀತಿ ಅರಗಿಸ್ಕೊಳ್ತಾರೆ? ಇದು ಬಾರಿ ಬಾರಿ ಮುಖ್ಯವಾಗುತ್ತೆ. ರಾಜಣ್ಣ ಅವರು ಬಾಂಬ್ ಸಿಡಿದು ಸುಮ್ಮನೆ ಕೂತಿದ್ದಾರೆ. ಈಗ ಇದು ಯಾವ ಮಟ್ಟಿಗೆ ಸೌಂಡ್ ಮಾಡುತ್ತೆ ನೋಡ್ ಇನ್ ನೆಕ್ಸ್ಟ್.